ಸಿಎಂ ಬದಲಾವಣೆ ನಡುವೆಯೇ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಏನದು? ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಎಂ ಆಪ್ತ ಹಿರಿಯ ಸಚಿವ ದೆಹಲಿ ಪಾಲಿಟಿಕ್ಸ್ಗೆ ಶಿಫ್ಟ್ ಆಗಿದ್ದಾರಂತೆ. ಯಾರವರು? ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಶಿಫ್ಟ್ ಆಗ್ತಾರಾ? ಸಿದ್ದರಾಮಯ್ಯ ಆಪ್ತ ಸಚಿವ ಕೆಜೆ ಜಾರ್ಜ್ ದೆಹಲಿ ಪಾಲಿಟಿಕ್ಸ್ ನ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜೂನ್ ನಲ್ಲಿ ನಡೆಯಲಿರುವ ರಾಜ್ಯಸಭಾ ಚುನಾವಣೆಗೆ ಜಾರ್ಜ್ ಸ್ಪರ್ಧೆ ಮಾಡೋದು ನಿಶ್ಚಿತ ಅಂತ ಹೇಳ್ತಾ ಇದೆ ಮೂಲಗಳು. ಅವರ ಹೆಸರನ್ನ ಅಂತಿಮ ಮಾಡಬಹುದು ಅಂತ. ಅವರು ಕೂಡ ಒಲವು ತೋರಿಸಿರಬಹುದು, ನನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ನೋ ಪ್ರಾಬ್ಲಮ್ ಅಂತ. ಮೋಸ್ಟ್ಲಿ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋ ಮನಸ್ಸು ಮಾಡಿದ್ದಾರೆ ಅಂತ. ಈ ಮೂಲಕ ರಾಜ್ಯ ರಾಜಕಾರಣಕ್ಕೆ ಗುಡ್ ಬೈ ಹೇಳಿ ರಾಷ್ಟ್ರ ರಾಜಕಾರಣದಲ್ಲಿ ಅವರು ಆಕ್ಟಿವ್ ಆದ್ರೆ ಅವರ ಮಗ ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ ಆಗೋ ಸಾಧ್ಯತೆ ಇದೆ. ಸಿಎಂ ಬದಲಾವಣೆ ನಡುವೆಯೇ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ. ಸಿಎಂ ಆಪ್ತ ಹಿರಿಯ ಸಚಿವ ದೆಹಲಿ ಪಾಲಿಟಿಕ್ಸ್ಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಕಾರಣ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ನಾನು ಅಲ್ಲಿ ಹೋಗ್ಬಿಡ್ತೀನಿ, ಸೆಟಲ್ ಆಗ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಮನಸ್ಥಿತಿ ಇದ್ದಂಗೆ ಕಾಣಿಸುತ್ತೆ. ಬಟ್ ಅಷ್ಟಕ್ಕೆ ಕೆಜೆ ಜಾರ್ಜ್ ಅವರು ಸುಮ್ಮನಾಗ್ತಾರ? ಖಂಡಿತ ಇಲ್ಲ. ಇಲ್ಲಿ ಅವರ ಮಗನನ್ನ ಆಕ್ಟಿವ್ ಮಾಡುವಂತಹ ಸಾಧ್ಯತೆಗಳು ಇದೆ. ಸೊ ಆ ರೀತಿಯ ಡಿಮ್ಯಾಂಡ್ಗಳನ್ನ ಇಡುವ ಸಾಧ್ಯತೆ ಇದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಎನಿವೆ, ಈ ಹಿಂದೆ ಕೆಜೆ ಜಾರ್ಜ್ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಅಸಮಾಧಾನಗೊಂಡಿದ್ರು ಅಂತ ಕೇಳ್ತಾ ಇದ್ವಿ. ಎನಿವೆ, ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋಕೆ ಮನಸ್ಸು ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಇಂಥ ಚರ್ಚೆಗಳ ಮಧ್ಯದಲ್ಲೇ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಂತೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ. ರಾಜ್ಯಸಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಜೆ ಜಾರ್ಜ್ ಅವರ ನಡೆ ಏನು? ಮೋಸ್ಟ್ಲಿ ರಾಜಕಾರಣಕ್ಕೆ ಬೇಸತ್ತಿದ್ದಾರಾ? ಆ ಕಾರಣಕ್ಕೆ ಈ ರೀತಿ ಮನಸ್ಸು ಮಾಡ್ತಿದ್ದಾರಾ ಹೇಗೆ ಅಂತ? ಶ್ರುತಿ, ನಿನ್ನೆ ನಡೆದಂತಹ AICCಯ ರಾಹುಲ್ ಗಾಂಧಿ ನೇತೃತ್ವದ ಸಭೆಯಲ್ಲಿ ಭಾಳಷ್ಟು ಶಾಕಿಂಗ್ ತೀರ್ಮಾನಗಳನ್ನು ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಹಲವರಿಗೆ ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಆಗುವಂಥ ಒಂದು ಸಂದರ್ಭದಲ್ಲೇ ಹಿರಿಯ ಸಚಿವರುಗಳನ್ನು ಪದೇ ಪದೇ ಸಚಿವರಾಗಿರುವಂತಹವರನ್ನು ಯಾಕೆ ಇನ್ನೂ ಕೂಡ ಮುಂದುವರಿಸಬೇಕು, ಹೊಸ ರಕ್ತಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ಇಲ್ಲಾಂದರೆ ಪಕ್ಷವನ್ನು ಸದೃಢವಾಗಿ ಕಟ್ಟೋದು ಕಷ್ಟ ಆಗುತ್ತೆ ಅಂತ BJP ಬೇರೆ ಬೇರೆ ರಾಜ್ಯಗಳಲ್ಲಿ ಸಕ್ಸಸ್ ಫಾರ್ಮುಲಾವನ್ನು ಕಂಡುಕೊಂಡಿರುವಂಥದ್ದು ಇದೇ ಕಾರಣಕ್ಕೋಸ್ಕರವೇ. 2014ರಿಂದ ಇಲ್ಲಿವರೆಗೂ ನಡೆದಂತಹ ಹಲವು ಚುನಾವಣೆಗಳು, ಅದು ಲೋಕಸಭಾ ಚುನಾವಣೆಗಳಾಗಿರ್ಬೋದು, ವಿಧಾನಸಭಾ ಚುನಾವಣೆಗಳಾಗಿರ್ಬೋದು, ಪದೇ ಪದೇ BJP ಗೆಲ್ತಿರೋದು ಯಾಕೆ ಅಂತ ಹೇಳಿದ್ರೆ ಯುವ ನಾಯಕತ್ವಕ್ಕೆ ಹೆಚ್ಚು ಮನ್ನಣೆಯನ್ನು ಕೊಡ್ತಾ ಇದೆ. ಹೀಗಾಗಿ ಈ ಫಾರ್ಮುಲಾವನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದಂತೆ ಕಾಣಿಸ್ತಿದೆ. ಹೀಗಾಗಿ ಕೆಜೆ ಜಾರ್ಜ್ ಸೇರಿದಂತೆ ಹಲವು ಹಿರಿಯ ಸಚಿವರಿಗೆ ಪರ್ಯಾಯ ಮಾರ್ಗಗಳನ್ನು ಹುಡುಕಿಕೊಡುವಂಥ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಿದೆ. ಈ ನೆಲೆಯಲ್ಲೇ ರಾಜ್ಯಸಭೆಗೆ ನೀವು ಬನ್ನಿ ಅನ್ನುವಂಥ ಒಂದು ಆಫರನ್ನು ಕಾಂಗ್ರೆಸ್ ಹೈಕಮಾಂಡ್ ಕೆಜೆ ಜಾರ್ಜ್ ಅವರಿಗೆ ಕೊಟ್ಟಿರುವಂಥದ್ದು. ನಮ್ಮ ರಾಜ್ಯದಿಂದ ಈಗ ಮೂವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಬೇಕಾಗಿದೆ. ಆ 3 ಸದಸ್ಯರ ಪೈಕಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮತ್ತೊಮ್ಮೆ ಆಯ್ಕೆ ಮಾಡಲೇಬೇಕು. ಇನ್ನು 2 ಸ್ಥಾನಗಳಿಗೆ ಒಂದು ಕೆಜೆ ಜಾರ್ಜ್, ಮತ್ತೊಂದು ಸಿದ್ದರಾಮಯ್ಯ. ಆದರೆ ಸಿದ್ದರಾಮಯ್ಯ ನಿನ್ನೆ ರಾಹುಲ್ ಗಾಂಧಿ ಅವರು ಈ ಪ್ರಸ್ತಾಪವನ್ನು ಇಟ್ಟಾಗ ನಾನು ರಾಜ್ಯಸಭೆಗೆ ಬರೋದಿಲ್ಲ ಅನ್ನುವಂಥದ್ದನ್ನು ನೇರ ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿದೆ. ಕೆಜೆ ಜಾರ್ಜ್ ಅವರ ಪ್ರಕರಣದಲ್ಲಿ ಆ ರೀತಿ ಆಗಿಲ್ಲ. ಕೆಜೆ ಜಾರ್ಜ್ ಅವರು ಕೂಡ ನಾನು ರಾಷ್ಟ್ರ ರಾಜಕಾರಣಕ್ಕೆ ಬರ್ತೀನಿ ಅನ್ನುವಂಥ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟರು ಅನ್ನುವಂಥ ಒಂದು ಮಾಹಿತಿ ಸಿಗ್ತಿದೆ. ಆದರೆ ನಿನ್ನೆವರೆಗೂ ಚರ್ಚೆ ಇಲ್ಲದೇ ಇರುವಂಥ ಒಂದು ವಿಚಾರ ಏಕಾಏಕಿ ನಿನ್ನೆ ಸಂಜೆ ಆದ ಬಳಿಕ ಕೆಜೆ ಜಾರ್ಜ್ ಅವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಕರೆದಿದ್ದು ಯಾಕೆ ಅಂತ ಒಂದಷ್ಟು ಪ್ರಶ್ನೆಗಳು ಉಟ್ಕೊಂಡಿರುವಂಥದ್ದು. ಕೆಜೆ ಜಾರ್ಜ್ ಅವರು ಮಾಧ್ಯಮಗಳ ಜೊತೆ ಆಗಿರ್ಬೋದು, ವಿಧಾನಸಭೆಯಲ್ಲಾಗಿರ್ಬೋದು ಹೆಚ್ಚಾಗಿ ಏನು ಮಾತಾಡೋದಿಲ್ಲ. ಆದರೆ ಅವ್ರಿಗಿರುವಂತಹ ಹೈಕಮಾಂಡ್ ಸಂಪರ್ಕ, ಅವ್ರಿಗಿರುವಂತಹ ಡಿ.ಕೆ. ಶಿವಕುಮಾರ್ ಅವ್ರ ನಡುವಿನ ರಾಜಕೀಯ ಒಡನಾಟ, ಸಿದ್ದರಾಮಯ್ಯ ಜೊತೆಗಿನ ಒಡನಾಟ, ಈ ಮೂವರನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಿದ್ದು ರಾಜ್ಯ ರಾಜಕಾರಣದಲ್ಲಿ ಕೆಜೆ ಜಾರ್ಜ್ ಮಾತ್ರ. ನೀವು 2 ದಿನಗಳ ಹಿಂದೆ ನಡೆದಿರುವಂಥ ಒಂದು ಡೆವಲಪ್ಮೆಂಟನ್ನು ನಾವು ನೋಡೋದೇ ಆದರೆ ಕೇರಳ CM ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಮೊದಲು ಸಭೆ ನಡೆದಿದ್ದೆ ಕೆಜೆ ಜಾರ್ಜ್ ಅವರ ನಿವಾಸದಲ್ಲಿ. ಅವತ್ತೇ ಗೊತ್ತಾಗಿತ್ತು ದೆಹಲಿಯಲ್ಲಿ 2-3 ದಿನದಲ್ಲಿ ದೊಡ್ಡ ಒಂದು ಬೆಳವಣಿಗೆ ಆಗ್ತಿದೆ ಅನ್ನುವಂಥದ್ದು. ಅವತ್ತೇ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಸಭೆಯಲ್ಲಿದ್ದರು, ಸಿದ್ದರಾಮಯ್ಯ ಅವರಿದ್ದರು, ಪರಮೇಶ್ವರ್ ಅವರಿದ್ದರು, ಘಟಾನುಘಟಿ ನಾಯಕರೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಘಟಾನುಘಟಿ ನಾಯಕರುಗಳು ಅವತ್ತು ಕೆಜೆ ಜಾರ್ಜ್ ಅವರ ನಿವಾಸದಲ್ಲಿ ನಡೆದಂತಹ ಡಿನ್ನರ್ ಪೊಲಿಟಿಕ್ಸಲ್ಲಿ ಭಾಗವಹಿಸಿದರು. ದೆಹಲಿಯಲ್ಲಿ ಏನೇ ನಿರ್ಧಾರಗಳಾದರೂ ಕೂಡ ಅದನ್ನು ನಾವು ಒಪ್ಕೊಳ್ಬೇಕು ಅನ್ನುವಂಥದ್ದನ್ನು ಸಿದ್ದರಾಮಯ್ಯವರು ಅವತ್ತೇ ಒಪ್ಕೊಂಡಿದ್ದರು, ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವತ್ತೇ ಒಪ್ಕೊಂಡಿದ್ದಾರೆ. ಅಂದರೆ ರಾಜ್ಯದಲ್ಲಿ ರಾಜಕೀಯ ವಿದ್ಯಮಾನಗಳಾದಾಗ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾರ ಮನೆಯಲ್ಲಿ ಮೀಟಿಂಗ್ ಆಗುತ್ತೆ ಅಂತ ಹೇಳಿದ್ರೆ
KJ ಜಾರ್ಜ್ ಅವರ ನಿವಾಸದಲ್ಲಿ ಇವತ್ತು ಕೂಡ ಅದೇ ಆಗಿದ್ದು. ನಿನ್ನೆನೂ ಕೂಡ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಿನ್ನೆ ದೆಹಲಿಯ KJ ಜಾರ್ಜ್ ಅವರ ನಿವಾಸಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯ. ರಾಹುಲ್ ಗಾಂಧಿ ಅವರ ಸಭೆ ಆದ ಬಳಿಕ ನೇರವಾಗಿ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ ಹೋಗೋದು KJ ಜಾರ್ಜ್ ಅವರ ನಿವಾಸದಲ್ಲಿ. ಮುಂದೆ ನಮ್ಮ ನಡೆ ಏನಿರಬೇಕು, ನಾನು ಹೈಕಮಾಂಡ್ ಮುಂದೆ ಏನು ಹೇಳಿದ್ದೀನಿ, ಈ ಎಲ್ಲ ವಿಚಾರಗಳು ಕೂಡ ಚರ್ಚೆ ಮಾಡಿದ್ದು ಇದೇ KJ ಜಾರ್ಜ್ ಅವರ ನಿವಾಸದಲ್ಲಿ. ಹೀಗಾಗಿ KJ ಜಾರ್ಜ್ ಅವರು ಭಾಳಷ್ಟು ಸೈಲೆಂಟ್ ಆಗಿದ್ದರೂ ಕೂಡ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದ ಅಧಿನಾಯಕಿ ಆಗಿರುವಂತಹ ಸೋನಿಯಾ ಗಾಂಧಿ ಅವರಿಗೆ ಅತ್ಯಾಪ್ತರು, ಮತ್ತೊಂದು ಕಡೆ ಅವರು ಯೂತ್ ಕಾಂಗ್ರೆಸ್ಸಿಂದ ಬಂದಿರುವಂಥವ್ರು DK ಶಿವಕುಮಾರ್, ಮತ್ತು ಅವ್ರಿಗೆ ಭಾಳಷ್ಟು ರಾಜಕೀಯ ಇವಿದ್ದಾವೆ. ಅದೇ ರೀತಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಬಂದ ಬಳಿಕ ಅವ್ರ ಜೊತೆಯೂ ಕೂಡ ರಾಜಕೀಯವಾಗಿ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ನಿಮ್ಗೆ ಇನ್ನೊಂದು ಹೇಳ್ತೀನಿ, 2023ರಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಉಂಟಾದಾಗ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಮೇಲೆ ನೀನು ಹಠ ಬೀಳಬೇಡ, ಮುಂದಿನ ದಿನ ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅವತ್ತು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರನ್ನ ಒಂದಾಗಿ ಹೋಗುವಂತೆ KJ ಜಾರ್ಜ್, ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಇದೇ ಜಾರ್ಜ್ ಅವರ ನಿವಾಸದಲ್ಲಿ ಸಭೆ ಆಗುತ್ತೆ. ಅಂದರೆ ಎಲ್ಲ ಕಾರಣಗಳಿಗೂ ಎಲ್ಲ ವಿದ್ಯಮಾನಗಳಿಗೂ ಕಾರಣರಾಗಿದ್ದೆ KJ ಜಾರ್ಜು. ಹೀಗಾಗಿ KJ ಜಾರ್ಜ್ ಅವರನ್ನು ಈಗ ರಾಣಾ ಜಾರ್ಜ್ ಅವರನ್ನು ರಾಜಕೀಯಕ್ಕೆ ತರುವ ಸಲುವಾಗಿ ಯೂತ್ ಕಾಂಗ್ರೆಸ್ಸಲ್ಲಿ ಈಗಾಗಲೇ ಆ್ಯಕ್ಟಿವ್ ಆಗಿದ್ದಾರೆ. ಅವರನ್ನು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಿಂದ ರಾಜಕೀಯವಾಗಿ ಆಕ್ಟಿವ್ ಮಾಡೋದಕ್ಕೆ ರಾಜ್ಯಸಭೆಗೆ ಒಬ್ಬ ಪವರ್ ಮಿನಿಸ್ಟರ್ ಬಹಳ ಪವರ್ಫುಲ್ ಆಗಿದ್ರು ಪಕ್ಷದಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದೀರಿ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.